ಇಬ್ಬರದು ಮಾಡಿ ತೋರಿಸ್ಬೇಡಿ. ಅದೇನಂದ್ರೆ ನಾನು ಗವರ್ನಮೆಂಟ್ ನಮ್ಮ ಇಷ್ಟ, ನಾವ್ ಹಿಂಗೆ ಬರ್ತೀವಿ, ನಾವ್ ಯಾರಿಗೆ ಹೇಳೋದು ಬೇಕಾಗಲ್ಲ. ಗೌರ್ಮೆಂಟ್ ಆಗಿದ್ರೆ ಏನು ಏನಾಗತ್ತೆ ಗೌರ್ಮೆಂಟ್ ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಸೀಕ್ರೆಟ್ ಸರ್ವೆ ಮಾಡಿ ಎಲ್ಲ ಡೆಮಾಲಿಷ್ ಮಾಡಿ ಹೋಗ್ತೀರಾ? ಯಾರು ಕೊಟ್ಟಿದ್ದಾರೆ ರೈಟ್ಸ್? ಹಂಗೆ ನೀವು 4 ಟೈಮ್ಸ್ ಸರ್ವೆ ಮಾಡಿದ್ರ 4 ಟೈಮ್ಸ್ ಒಂದೇ ರಿಸಲ್ಟ್ ತೋರಿಸಿದ್ರೆ ಅಟ್ ಲೀಸ್ಟ್ ಅದಾದ್ರೆ ಒಂದು ಕ್ಲಾರಿಟಿ, ಓಕೆ ಇದು ಆಕ್ಯುರೇಟ್ ಆಗಿ ಬರ್ತಾ ಇದೆ, ಎಷ್ಟು ಸತಿ ಮಾಡಿದ್ರೆ ಹಿಂಗೆ ಬಂದಿದ್ದು ಅಂತ. ಎಲ್ಲ ನಿಮ್ಮ ಆಫೀಸಲ್ಲಿ ರೆಕಾರ್ಡ್ಸೇ ಇದೆ, 4 ಟೈಮ್ಸ್ 4 ರೆಕಾರ್ಡ್ಸ್. ಸೊ ದಯವಿಟ್ಟು ಇವತ್ತು ನಾನು ಸರ್ವೆ ಮಾಡಕ್ಕೆ ಯಾವ್ದು ಬಿಡಲ್ಲ. ಏನಾದ್ರೇನಿದ್ರೆ 63/2 64 ಎರಡು ಒಂದೇ ಸತಿ ಮಾಡಿ, ನಮ್ದೇನಾದ್ರೇನು ಅದು ತಪ್ಪಿದ್ರೆ ಸರ್ ಇಷ್ಟಿದೆ ಅಂತ ಒಂದು ನೋಟಿಸ್ ಕೊಡಿ, ನಾನು ರೆಡಿ ಇದೀನಿ. ಅದೇನಿದು ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ. ಸ್ಟೇ ಆರ್ಡರ್ ಇದ್ರೇನು ಕೇಸ್ ವಿಡ್ರಾ ಮಾಡ್ಕೊಂತೀನಿ, ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನಿರೋ 2 acre 15 ಗುಂಟಸ್ ಕನ್ವರ್ಟೆಡ್ ಪ್ರಾಪರ್ಟಿ. ಅವ್ರು ಒಬ್ಬೇ ಮಾಡಲ್ಲ ಅಂತ ಸರ್. ಇವಾಗ ಸಾರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಸಾರು ಒಂದ್ ಏನ್ ಹೇಳಿದ್ರು, ಇದೆಲ್ಲ ಸರ್ ಒಪಿನಿಯನ್ ತಗೊಂಡಿಲ್ಲ ಬರಬೇಕು. 2 ಇಲಾಖೆ ವಿಚಾರ ಇದೆ. ಒಂದು ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ಮುನ್ಸಿಪಾಲಿಟಿ ಸಂಬಂಧಪಟ್ಟ ಕಂದಾಯ ಇನ್ನೊಂದು ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದು. ತಾವು ಕೇಳ್ತಾರ ಅಂತ ಪ್ರಸ್ತಾಪಿತ ವಿಚಾರ ಬಂದು ಕಂದಾಯ ಇಲಾಖೆಗೆ ರಿಲೇಟೆಡ್ ಇರುವಂತದ್ದು. ಪ್ಯೂರ್ಲಿ ನಾವು ಬಂದಿರುವಂತದ್ದು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವಂತ ಕೆರೆನ ಅಲ್ಲಲ್ಲ. ಒಂದು ನಿಮಿಷ ಸರ್ ಸಾಹೇಬ್ರೆ, ಒಂದು ನಿಮಿಷ ನಾನು ಕೋರ್ಟ್ ಆರ್ಡರ್ ಬಗ್ಗೆ ಅಕ್ನಾಲಜ್ಮೆಂಟ್ ಕೊಡಿ. CMC ಅಕ್ನಾಲಜ್ಮೆಂಟ್ ತಹಸೀಲ್ದಾರ್ ಕೊಟ್ಟಿರೋದು ಇದೆ ಸರ್. CMC ಅವರು ಪಾರ್ಟಿ, ನೀವು ಪಾರ್ಟಿ ಕೋರ್ಟಲ್ಲಿ. ಇದ್ರ ಬಗ್ಗೆ ನಾನು ಆರ್ಡರ್ ಏನಾಗಿದೆ ಅಂದರೆ ಇದರಲ್ಲಿ ಪ್ರಸ್ತಾವನೆ ಇದೆ, ಯಾವುದು ತೆರೆ ಬಗ್ಗೆನೇ ಪ್ರಸ್ತಾವನೆ ಇರೋದು. ಆ ಪ್ರಸ್ತಾವನೆ ಬಗ್ಗೆ ಕೊಟ್ಟಿದ್ರೆ ನಾವು ಲೀಗಲ್ ಒಪಿನಿಯನ್ ತಗೊಳ್ತೀನಿ ಅಂತ ಬರೆದಿದ್ದಾರೆ. ಇವತ್ತು ಸಬ್ಜೆಕ್ಟ್ ಏನಂದ್ರೆ, ನಮ್ದು ಈ ಸಿಂಧು ನಗರ್ ಲೇಔಟ್ಗೆ ಅಟ್ಯಾಚ್ಡ್ ಆಗಿ ಸರ್ವೆ ನಂಬರ್ 64 ಅಂತ ಒಂದು ಗೌಡನ್ ಕೆರೆ ಅಂತ ಇತ್ತು ಓಲ್ಡನ್ ಡೇಸ್ ಅಲ್ಲಿ. ಅದು 40-50 ಇಯರ್ಸ್ ಬ್ಯಾಕ್ಗೆ ಶೇಪ್ ಔಟ್ ಆಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ಮಾಡಿಬಿಟ್ಟು ಅದರಲ್ಲಿ 6 acres ಮೊರಾರ್ಜಿ ದೇಸಾಯಿ ಸ್ಕೂಲ್ ಕೊಟ್ಟಿದ್ದಾರೆ. ರಿಮೈನಿಂಗ್ ಏರಿಯಾ 5 acres ದಲ್ಲಿ ಒಂದು 2.5-3 acres ಗೌತಮ್ ನಗರದಲ್ಲಿ ಮನೆ ಆಗಿದೆ. 1-2 ಎಕರೆ ಅಲ್ಲೇ ಪೆಂಡಿಂಗ್ ಜಾಗ ಇದೆ ಆ ಕೆರೆಯಲ್ಲಿ. ಸೊ ಇವಾಗ ಏನಂದ್ರೆ ಈ 64 ಪಕ್ಕದಲ್ಲಿ ನಮ್ದು 63/2 ಅಂತ 2 acre 15 ಗುಂಟಸ್ ಕನ್ವರ್ಟೆಡ್ ಪೋರ್ಷನ್ ಇದೆ. ಅದಾಗಿದ್ಮೇಲೆ ಸಿಂಧು ನಗರ್ ಆಕ್ಚುಲ್ ಲೇಔಟ್ ಅಪ್ರೂವ್ಡ್ ಲೇಔಟ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಈ ಲೋಕಲಲ್ಲಿ ಇರೋರು ಕೆಲವರು ಜನ ಈ RTI ಅಪ್ಲಿಕೇಶನ್ಸ್ ಇದು ಹಾಕು, ಅದರಿಂದ ಲೋಕಾಯುಕ್ತಕ್ಕೆ ಹಾಕಿ, ಲೋಕಾಯುಕ್ತದಿಂದ ತಹಸೀಲ್ದಾರ್ಗೆ ಏನೇನೋ ಹಾಕಿ ಈ ಟೋಟಲ್ ಎಲ್ಲ ಮೆಸ್ಅಪ್ ಮಾಡಿಬಿಟ್ಟು ಆ ಗೌಡನ್ ಕೆರೆ 64 ಏನಿದೆ ಉಳಿದ ಜಾಗ ಅದೇನೋ ನಮ್ಮ ಲೇಔಟ್ಗೆ ಸ್ವಲ್ಪ 15 ಗುಂಟ ಸೇರುತ್ತಂತ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ನೋಡಿದ್ರೆ ಕೆಲವು ಪೇಪರ್ದಲ್ಲಿ 10 acres ಲೇಔಟ್ ಅವರು ಎಂಕ್ರೋಚ್ ಮಾಡಿದ್ದಾರೆ, 11 acres ಎಂಕ್ರೋಚ್ ಮಾಡಿದ್ರು ಅಂತ 1-2-3 ಪೇಪರ್ಸ್ ಅಲ್ಲಿ ನೋಡಿದ್ದೀನಿ. ಅದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ಈ ಪ್ರೆಸ್ ಮೀಟು. ಸೊ ನಮ್ದು ಲೇಔಟ್ ಬಂದು 11 acres ಚೇಂಜ್ ಏನಿದೆಯೋ ಪ್ರಾಪರ್ KD ಅಪ್ರೂವ್ಡ್ ಇದೆ, ಎಲ್ಲದಕ್ಕೆ ಖಾತಾಸ್ ಬಂದಿದೆ. 245 ಸೈಟ್ಸ್ ಅಪ್ರಾಕ್ಸಿಮೇಟ್ 200 ಸೈಟ್ಸ್ ಇದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ, ಯಾರಿಗೂ ಏನು ಇಶ್ಯೂ ಇಲ್ಲ. ಆ ಲೇಔಟ್ಗೆ ಮುಂಚೆ ಇರೋದು ಕನ್ವರ್ಟೆಡ್ 2 acre 15 ಗುಂಟಾಸ್ ಇದೆ, ಅದನ್ನು ಕನ್ವರ್ಷನ್ ಆಗಿದೆ. ಯಾವುದು ಇಲ್ಲೀಗಲ್ ಆಗಿ ನಾವೇನು ಮಾಡಿಲ್ಲ ಇಲ್ಲಿ. ಸೊ ಈ ಇಶ್ಯೂ ಎಲ್ಲ ರೇಸ್ ಆಗಿದ್ಮೇಲೆ ನಾವು ತಹಸೀಲ್ದಾರ್ಗೆ ಮೆನಿ ಟೈಮ್ಸ್ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ. ಇವಾಗ ನಿಂದು 64 ನಂದು 63/2 ಇಷ್ಟು ಟೈಮ್ಸ್ ಇದೆಲ್ಲ ಬೌಂಡ್ರಿ ಇಶ್ಯೂ ಆಗ್ತಾ ಇರೋದ್ರಿಂದ ಒಂದು ಜಂಟ ಸರ್ವೆ ಮಾಡಿಬಿಟ್ಟು ನಮ್ದೇನಿದೆ ನಮ್ಗೆ ಬೌಂಡ್ರಿ ತೋರಿಸ್ಬೇಡಿ, ನಿಮ್ದೇನಿದೆ ನೀವು ಫಿಕ್ಸ್ ಮಾಡಿ ಮೇಡಮ್. ಏನಾದ್ರೆ ನಮ್ದು ಮಿಸ್ಟೇಕ್ಸ್ ಇದ್ರೆ ಏನಾದ್ರೇನು ನನಗೆ ಒಂದು ನೋಟಿಸ್ ಕೊಟ್ಟು 1 ವಾರ ಟೈಮ್ ಕೊಡಿ, ನಾನು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊನೆ ರೆಡಿ ಇದೀನಿ ಅಂತ ಅವ್ರಿಗೆ ಅಫಿಷಿಯಲ್ ಆಗಿ ಪರ್ಸನಲ್ ಆಗಿ ಮೀಟ್ ಆಗಿ ಹೇಳಿದೀವಿ. ಅಫಿಷಿಯಲ್ ಆಗಿ ಜನವರಿಯಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ವಿ. ಅದಾಗಿದ್ಮೇಲೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ 6 acre ಅಲಾಟ್ಮೆಂಟ್ ಏನ್ ಮಾಡಿದ್ರು ಅವ್ರದ್ದು ಒಂದು ಸ್ಕೆಚ್ ಏನಿದೆಯೋ ನಮ್ಗೆ ಬೇಕಂದು ಒಂದು ಅಪ್ಲಿಕೇಶನ್ ಹಾಕಿದ್ವಿ. ಯಾಕಂದ್ರೆ 60% ನಮ್ಮ ಬೌಂಡ್ರಿ ಮೊರಾರ್ಜಿ ದೇಸಾಯಿ ಸ್ಕೂಲ್ ಅವ್ರಿಗೆ ಶೇರ್ ಮಾಡ್ತಾ ಇದ್ವಿ. ಸೊ ಅವ್ರದ್ದು ನಮ್ದು ಏನಾದ್ರೂ ಮಿಸ್ಟೇಕ್ಸ್ ಇದೆ ನೋಡೋಣ ಅಂತ ಅದು ಹಾಕಿದ್ವಿ. ಸೊ ಯಾವುದಕ್ಕೂ ನಮಗೂ ರಿಪ್ಲೈ ಕೊಡಲ್ಲ. ತಹಸೀಲ್ದಾರ್ ಆಫೀಸಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಏನೇ ಕೇಳಿ ರಿಪ್ಲೈ ಕೊಡಲ್ಲ. ಅವರೇ ಬರ್ತಾರೆ, ಸೀಕ್ರೆಟ್ ಆಗಿ ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆ ರಿಪೋರ್ಟ್ ಪ್ರಕಾರ 4 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತಾರೆ. ಇನ್ನೊಂದು ದಿನ ಬರ್ತಾರೆ,
ಇನ್ನೊಂದು ಸರ್ವೆ ಮಾಡ್ತಾರೆ 10 ಗುಂಟ ಎಂಕ್ರೋಚ್ಮೆಂಟ್ ಅಂತಾರೆ, ಇನ್ನೊಂದು ದಿನ 0, ಇನ್ನೊಂದು ದಿನ 15 ಗುಂಟಾಸ್, ಈ ತರ 4 ಸರ್ತಿ ಸರ್ವೆ ಮಾಡಿ 4 ಎಕ್ಸ್ಟೆಂಟ್ಸ್ ಕೊಟ್ಟಿದ್ರು. ಸೊ ಯಾವ್ದು ರೈಟ್ ಅಂತ ನಾವು ನಮ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕಾಗತ್ತೆ? ಯಾವುದು ಆಗಲ್ಲ. ಅದರಿಂದ ನಾವು ರೀಸೆಂಟ್ ಆಗಿ ಸರಿ ಇದು ಅವ್ರು ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ನಮ್ಮ 63/2ಗೆ ನಾವು 10 ಬಸ್ತಿಗೆ ಅಪ್ಲೈ ಮಾಡಿದ್ವಿ. ಸರ್ ಬಂದು ನಮ್ದೇನಾದ್ರೂ ಅಟ್ಲೀಸ್ಟ್ ಫಿಕ್ಸ್ ಮಾಡಿಬಿಟ್ಟಿದ್ರೆ ನನಗೆ ಗೊತ್ತಾಗುತ್ತೆ, ಏನಾದ್ರೂ ಹಿಂದೆ ಮುಂದೆ ಇದ್ರೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡೋಣ ಅಂತ. ಬಟ್ ಯಾವುದಕ್ಕೂ ಕೋಆಪರೇಟ್ ಮಾಡ್ತಾ ಇಲ್ಲ. ಅವ್ರೇನೋ ಪರ್ಸನಲ್ ಇಂಟ್ರೆಸ್ಟ್ ಇಟ್ಕೊಂಡು ಏನು ಕೇಳಿದ್ರೇನು ನಾವು ಓಡ್ತೀವಿ, JCB ತರಿಸ್ತೀವಿ, ಓಡ್ತೀವಿ, ಮಾರ್ಕ್ ಮಾಡ್ತೀವಿ, ನಿನ್ಗೆ ಹೇಳೋದು ಬೇಕಾಗಲ್ಲ, ಗೌರ್ಮೆಂಟ್ ಪ್ರಾಪರ್ಟಿ, ಗೌರ್ಮೆಂಟ್ ಅವ್ರು ಯಾರಿಗೆ ಹೇಳೋದಿಲ್ಲ. ಅದು ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಗೌರ್ಮೆಂಟ್ ಆಗಿದ್ರೇನು ಲೋಕಾಯುಕ್ತ ಆಗಿದ್ರೇನು ಏನೋ ಸುಪೀರಿಯರ್ ಥರ ನಾವೆಲ್ಲ ಬುಲ್ಡೋಸ್ ಮಾಡ್ತೀವಿ ಅಂತ ಯಾಕೆ ಮಾತಾಡ್ತಾ ಇದ್ರು, ಏನು ಇಂಟ್ರೆಸ್ಟ್ ನನಗೆ ಅರ್ಥ ಆಗಲ್ಲ. ಏನಾದ್ರೇನಿದ್ರೆ ನೋಟಿಸ್ ಕೊಡಿ, ತೋರಿಸಿ ಈ ಥರ ಎಂಕ್ರೋಚ್ಮೆಂಟ್ ಇದೆ ಅಂತ. ಏನಾದ್ರೆ ನಾವು ಕೋಆಪರೇಟ್ ಮಾಡಿಲ್ಲ ಅಂದ್ರೆ ನೀವು ನೋಟಿಸ್ ಕೊಟ್ಟಿದ ಮೇಲೆ ನಾವು ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಇದೆಲ್ಲ ಇಶ್ಯೂ ಬೇಕು. ಇದಕ್ಕಿಂತ ಈ ಇಶ್ಯೂ ಹಿಂಗೆ ನಡೀತಾ ಇದೆ ಅಂತ ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇಟಸ್ ಆರ್ಡರ್ ತಗೊಂಡಿದ್ವಿ. ಹೈಕೋರ್ಟ್ ಆರ್ಡರ್ನ ಏನೇನೋ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಅವರು ಸ್ವಂತಾಗಿ ಹೆಂಗ್ ಬೇಕಂಗೆ ಇಂಟರ್ಪ್ರಿಟೇಷನ್ ಮಾಡೋದು, ಇದು ನಮ್ಗೆ ಅಪ್ಲೈ ಆಗಲ್ಲ. DC ಪಾರ್ಟಿ ಆಗಿದ್ರೆ ತಹಸೀಲ್ದಾರ್ ಪಾರ್ಟಿ ನಾನಿಲ್ಲ ಅಂತಾರೆ. DC ಪಾರ್ಟಿ ಆಗಿದ್ಮೇಲೆ ಆಟೋಮೆಟಿಕಲಿ ತಹಸೀಲ್ದಾರ್ಗೆ ಅಪ್ಲೈ ಆಗತ್ತೆ ಆರ್ಡರು. ನಾನು ಪಾರ್ಟಿ ಇಲ್ಲ ಇದರಲ್ಲಿ ಅಂತಾರೆ. ನಾನು ಒಬೆ ಮಾಡ್ಬೇಕಂತಿಲ್ಲ, ನಮ್ಮ ಇಷ್ಟ ಪ್ರಕಾರ ನಾನು ಸರ್ವೆ ಮಾಡಿಸ್ತೀನಿ, ನಮ್ಮ ಇಷ್ಟ ಪ್ರಕಾರ ಬೌಂಡ್ರಿ ಫಿಕ್ಸ್ ಮಾಡ್ತೀನಿ. ಇದು ಯಾಕೆ ಬುಲ್ಡೇಸ್ ಮಾಡ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಬೌಂಡ್ರಿ ಇಶ್ಯೂ ಇಬ್ರು ಪಾರ್ಟೀಸ್ ಬಂದಿದ್ರೆ ಇಬ್ರು ಪ್ರೈವೇಟ್ ಇರ್ಬೋದು, ಇಬ್ರು ಗವರ್ಮೆಂಟ್ ಇರ್ಬೋದು, ಪ್ರೈವೇಟ್ ಗವರ್ಮೆಂಟ್ ಇರ್ಬೋದು, ಯಾವ್ದಾದ್ರೆ ಬೌಂಡ್ರಿ ಇಶ್ಯೂ ಬಂದ್ರೆ ಇದ್ರು ಸಮೇತ ಇಬ್ರು ಸಮಕ್ಷದಲ್ಲೇ ಮಾಡಬೇಕು. ಮಾಡಿ ತೋರಿಸ್ಬಿಡಿ, ಏನಾದ್ರೇನಿದ್ರೆ ಹಂಗೆ ಕ್ಲೋಸ್ ಆಗಿಬಿಡ್ತು ಒಂದೇ ದಿನ. ಈ ಸೀಕ್ರೆಟ್ ಸರ್ವೇಸ್ ಎಲ್ಲ ಯಾಕೆ, ಏನು ಇಂಟ್ರೆಸ್ಟ್ ಅದು ಸೀಕ್ರೆಟ್ ಸರ್ವೇಸು, ಸೀಕ್ರೆಟ್ ಡೆಮಾಲಿಷನ್ ಆಕ್ಷನ್ಸ್ ಎಲ್ಲ. ಸೊ ದಯವಿಟ್ಟು ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಈ ಪ್ರೆಸ್ ಮೀಟ್ ಉದ್ದೇಶನು ಇಲ್ಲಿ ಯಾರಿಗೂ ಹೇಳಿದ್ರೇನು ಅಷ್ಟು ಸೀರಿಯಸ್ ಆಗಿ ಅವ್ರು ಏನಂದ್ರೆ ನಾವೇನು ಮಾಡಿದ್ರೇನು ನಮ್ದು ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತ ಎಲ್ಲ ಬುಲ್ಡೋಸ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ DC ಗಮನಕ್ಕೆ ಇದು ಹೋಗಲಿ ಅಂತ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸೊ ನಾವು ಏನಾದ್ರೆ ನಮ್ದು ಮಿಸ್ಟೇಕ್ ಇದ್ರೆ ನಮ್ದು 63/2 ನಮ್ದು ಸರ್ವೆ ಮಾಡಿ ನಮ್ಮ ಬೌಂಡ್ರಿ ತೋರಿಸಿದ್ರೆ ನಂದು ಏನು ಮಿಸ್ಟೇಕ್ ಇದ್ರೇನು ನಮ್ಮ ಬೌಂಡ್ರಿಯಲ್ಲಿ ಅದು ಸೆಟ್ ಮಾಡ್ಕೊಳಕ್ಕೆ ನಾನು ರೆಡಿ ಇದ್ಮೇಲೆ ಕೋಆಪರೇಟ್ ಮಾಡ್ತೀನಿ ಅಷ್ಟೇ. ಏನಾದ್ರೇನಿದ್ರೆ ಕೇಳ್ಬೋದು. ಅಲ್ಲ, ಒಂದೊಂದು ಇಂಟ್ರೆಸ್ಟ್, ಪರ್ಸನಲ್ ಇಂಟ್ರೆಸ್ಟ್ ಏನು, ಯಾರಿಗೆ ಪರ್ಸನಲ್ ಇಂಟ್ರೆಸ್ಟ್, ಅವ್ರಿಗ CMCಗ? ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಷ್ಟು ದೊಡ್ಡ ಲೇಔಟ್ KGF ಅಲ್ಲಿ ಜಾಸ್ತಿ ಇಲ್ಲ. ಎಲ್ಲರಿಗೂ ಒಂದು ಟೈಪ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಎಲ್ಲರನ್ನ ಪ್ಯಾಸಿಫೈ ಮಾಡೋದು ನಮ್ಗೆ ಆಗಲ್ಲ. ಆಲ್ರೆಡಿ ನಮ್ದು ಸೋಲ್ಡ್ ಔಟ್ ಲೇಔಟ್ ಇದು. ಇವಾಗ ನಾನು ಬಿಟ್ಟಿದ್ರೇನು ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂತ ಇಶ್ಯೂ ಬರೋದು ಕಸ್ಟಮರ್ಸ್ಗೆ. ಬಟ್ ಕಸ್ಟಮರ್ಸ್ಗೆ ಇಶ್ಯೂ ಬರಬಾರ್ದು ಅಂತ ನಾವು ಇದೆಲ್ಲ ಇದು ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ಲ ಅಂದರೆ ಸೀಕ್ರೆಟ್ ಸರ್ವೇಸ್ ಯಾಕೆ ಮಾಡ್ತಾರೆ? ಸರ್ವೇದಲ್ಲಿ ಸೀಕ್ರೆಟ್ಸ್ ಏನಿದೆ? ನಾವು ಪಕ್ಕದಲ್ಲಿದ್ವಿ, ನಾವು ಗಲಾಟೆ ಮಾಡ್ಕೊಂಡು ಸರ್ವೆಗೆ ಅಬ್ಜೆಕ್ಷನ್ ಅದೇ. ನಮಗೂ ನೋಟಿಸ್ ಕೊಡಿ, ನಮ್ದು ತೋರಿಸಿ 63/2 ನಿನ್ನೇನಿದೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಮಾಡೋ ಸರ್ವೆಗೆ ನಿಮ್ಗೆ ನೋಟಿಸ್ ಕೊಟ್ಟಿಲ್ವಾ? ಒಂದು ಸರ್ವೆಗೂ ಇಲ್ಲ. ಲಾಸ್ಟ್ 5 years ಇಂದ ಒಂದು ಸತಿನೂ ಇಲ್ಲ. 2019 ತಹಸೀಲ್ದಾರ್ ರಮೇಶ್ ಅಂತಿರೋ ಟೈಮ್ ನೋಟಿಸ್ ಕೊಟ್ಟು ಮಾಡಿಸಿದ್ದಾರೆ. ಆವಾಗ 4 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂತ ತೋರಿಸಿದ್ದಾರೆ. ಅದು ಹೆಂಗೆ ಜಸ್ಟ್ 1 feet ಎಂಟೈರ್ ಲೆಂತ್ ಮೇಲೆ ಡಿಫ್ರೆನ್ಸ್ ಬಂದಿದೆ ಅಂತ. ಸರ್ ಆಮೇಲೆ ಅವರು ಕೇಳಿಲ್ಲ, ನಾವು ಬಿಟ್ಬಿಟ್ಟಿವಿ. ಅದಾಗಿದ್ಮೇಲೆ ಇನ್ನೊಂದು ಸರ್ವೆ ಇವ್ರು ಬಂದ ಮೇಲೆ ಮಾಡಿಸ್ತಾರೆ ಪ್ರೆಸೆಂಟ್ ತಹಸೀಲ್ದಾರ್ 10 ಗುಂಟಾಸ್ ಎಂಕ್ರೋಚ್ಮೆಂಟ್ ಅಂದರು. ತಿರ್ಗಾ ಅವ್ರಾದ್ಮೇಲೆ ಇವಾಗ ತಿರ್ಗಾ ಇನ್ನೊಂದು ಸರ್ವೆ ಮಾಡಿಸಿ 15 ಗುಂಟಾಸ್ ಅಂತಾರೆ. ಈಗ ಬೇರೆ ಯಾವುದೇ ಲೇಔಟ್ ನ ಇಷ್ಟು ಸರ್ವೆಗಳು ಮಾಡಿಸಿಲ್ಲ, ಇದನ್ನೇ ಮಾಡೋದಕ್ಕೆ ಕಾರಣ ಏನು ಅಂತ? ಏನಿರುತ್ತೆ ಸರ್, ಪರ್ಸನಲ್ ಇಂಟ್ರೆಸ್ಟ್, ಬೇರೆ ಏನಿರುತ್ತೆ ಅದರಲ್ಲಿ. ಏನಾದ್ರೆ ಇದು ಹೆಂಗಾಗಿದೆ ಅಂದ್ರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಲೋಕಾಯುಕ್ತವ್ರಿಗೆ ಒಂದು ರೂಲ್ಸ್ ಇದೆ. ಅವ್ರು ಇಲ್ಲೇನಾಗ್ತಾ ಇದೆ ಗೊತ್ತಿಲ್ಲ, ಅವ್ರಿಗೇನೋ ಒಂದು ಕಂಪ್ಲೇಂಟ್ ಹೋಗುತ್ತೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ, ಅವ್ರು ಹಾಕ್ತಾರೆ. ಅದು ಅವಕಾಶ ತಗೊಂಡು ಇಲ್ಲೊಂದು ಡ್ರಾಮಾ ನಡೆಸ್ತಾ ಇರ್ತಾರೆ. ಇವ್ರಿಗೆ ಜೊತೆಗೆ RTI ಅಪ್ಲಿಕೆಂಟ್ಸ್ ಅಂತ ಅವರು ಇವರು ಸೇರ್ಕೊಂಡು ಇದೆಲ್ಲ ಒಂದು ಕರೆಕ್ಟಾಗಿ ಹೇಳಿದ್ರೆ ಒಂದು ಮಾಫಿಯಾ ನೆಟ್ವರ್ಕ್ ತರ ಎಲ್ಲ ಕನೆಕ್ಟೆಡ್ ಆಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಿದೆ ಅದರಲ್ಲಿ ತೋರಿಸ್ಬೇಡಿ. ತಪ್ಪಿದೆ ಸರ್ ಅಂದ್ರೆ ನಾವು ತೋರಿಸ್ಕೊಂಡು ನಾನೇ ಮಾಡ್ಕೊಂತ ನಾನು ಹೇಳ್ತಾ ಇರೋದು. ನಿಮ್ಗೆ ಹೇಳಲ್ಲ ನಾನು JCB ತಂದು ನಾನೇ ಡೆಮಾಲಿಷ್ ಮಾಡ್ತೀನಿ ಅಂದ್ರೆ ವಾಟ್ ಇಸ್ ದಟ್? ತಪ್ಪಿದ್ರೆ ನಾನೇ ಸಹಕಾರ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಅಂದ್ರೆ ಈಗ ತಹಸೀಲ್ದಾರ್ ತಪ್ಪು ಅಂತೀರಾ, ನೀವು ಒಪ್ಕೊಡ್ತೀರಾ? ತಹಸೀಲ್ದಾರ್ ತಪ್ಪ ಅಂದ್ರೆ ಇವಾಗ ಬುಲ್ಡೋಸ್ ಆಗ್ತಾ ಇರೋದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದಾನೆ. ಹೈಕೋರ್ಟ್ ಆರ್ಡರ್ ಇದೆ,
ಕನೀಸ ಅವ್ರು ಒಪಿನಿಯನ್ ತಗೊಂಡಿಲ್ಲ. ಹೈಕೋರ್ಟ್ ಆರ್ಡರ್ ಮೇಲೆ ಸ್ಟೇಟಸ್ ಕೋ ಇದೆ, ಇದು ನಾವು ಸರ್ವೆ ಮಾಡ್ಬೋದಾ ಇಲ್ವಾ ಅಂತ ಜಸ್ಟ್ ಬುಲ್ಡೋಸ್ ಮಾಡ್ತಾ ಇದ್ದಾರೆ. CMC ಅವ್ರು ಬಂದು ಏನು ಹೇಳಿದ್ರು, ಇವಾಗ ನಮ್ದೇನಿಲ್ಲ, ಅವ್ರು ಕರೆದಿದ್ರು ನಾವು ಬಂದಿದ್ವಿ ಅಂತ. KD ಅವ್ರು ಬಂದೇ ಇಲ್ಲ. ಇರೋದು 3 ಡಿಪಾರ್ಟ್ಮೆಂಟ್ಸ್ ತಾನೆ. ಅಲ್ಲ ಸರ್, ಹೈಕೋರ್ಟ್ ಸ್ಟೇ ಕೊಟ್ಟ ಮೇಲೆ ಈಗ ಇವರು ಸರ್ವೆ ಮಾಡಕ್ ಬಂದಿದ್ದಾರಲ್ವಾ, ನೀವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಯಾರಿಗೆ ಸರ್? ಪೊಲೀಸ್ ಸ್ಟೇಷನ್ ಅಲ್ಲಿ. ಹೈಕೋರ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಇರಲ್ಲ ಸರ್, ಯಾಕಂದ್ರೆ ಹೈಕೋರ್ಟ್ ಅಲ್ಲೇ ಅಪ್ಲಿಕೇಶನ್ ಮೂವ್ ಮಾಡಿದ್ವಿ ಇವತ್ತು. ಹೌದು ಸರ್, ಹೈಕೋರ್ಟ್ ಸ್ಟೇ ಕೊಟ್ಟಿದೆಯಲ್ಲ, ಈಗ ಅದನ್ನ ಮೀರಿ ಇವರು ಬರ್ತಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳಕ್ ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ಇಲ್ಲ, ಅದು ಹೈಕೋರ್ಟ್ ಅಲ್ಲೇ ಇವತ್ತು ಅಪ್ಲಿಕೇಶನ್ ಮೂವ್ ಮಾಡಿದ್ವಿ. ಈ ತರ ನಿಮ್ಮ ಆರ್ಡರ್ ಒಬೆ ಮಾಡ್ತಾ ಇಲ್ಲ ಅಂತ ಇವತ್ತು ಹೈಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಕಂಟೆಂಪ್ಟ್ ಅಂದಿಲ್ಲ, ಒಬೆ ಮಾಡ್ತಾ ಇಲ್ಲ ಅಂತ ಹಾಕಿದ್ವಿ. ಅವ್ರು ಹೈಕೋರ್ಟ್ ಏನ್ ಡೈರೆಕ್ಷನ್ ಕೊಡ್ತಾರೆ ನೋಡ್ಬೇಕು. ಈ ಹೈಕೋರ್ಟ್ ಆರ್ಡರ್ ಯಾವಾಗ ಆಗಿರೋದು? ರೀಸೆಂಟ್ಲಿ ಸರ್, 1 ಮಂತ್ ಆಗಿದೆ. ಈಗ ಅದಕ್ಕೆ ಮುಂಚೆ ಲೋಕಲ್ ಕೋರ್ಟ್ ಅಲ್ಲಿ ಇದೆ, ಸಿವಿಲ್ ಕೋರ್ಟ್ ಅಲ್ಲಿ, ಅದನ್ನು ಕೇರ್ ಮಾಡ್ತಾ ಇಲ್ಲ ಅಂತ ಹೈಕೋರ್ಟ್ಗೆ ಹೋಗಿದ್ದೀನಿ. 2 ಆರ್ಡರ್ಸ್ ಇದೆ. ಈಗ ನೆಕ್ಸ್ಟ್ ಯಾವ್ದು ಮಾಫಿಯಾ ಇದೆ ಅಂತಿರಲ್ಲ ಸರ್, ಯಾವ ಮಾಫಿಯಾ ಇದೆ ಸರ್? ಏನು ತಮಗೆ ಗೊತ್ತಾಗಲ್ಲ. ಗೌರ್ಮೆಂಟ್ ಅಲ್ಲಿ For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay.